ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ತುಂಬ ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬ ದೇಹಕ್ಕೆ ಕೂಡ ಒಳ್ಳೆಯದು. ಬಾಳೆ ದಿಂಡಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ರುಚಿಕರವಾಗಿ ಮಾಡುವುದು ಹೇಗೆ ಅಂತ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ದಪ್ಪ ಅಂದರೆ ತುಂಬ ದಪ್ಪ ಇರುವಂಥದ್ದು ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇದರ ಮೇಲ್ಗಡೆನ ಪದರನ್ನು ತೆಕ್ಕೊಳ್ಬೇಕು ನಾವಿಲ್ಲಿ. ಅಡಿಗಡೆ ಅಂದರೆ ಒಳಭಾಗದಲ್ಲಿ ನಮಗೆ ಒಂದು ಏನಿಲ್ಲಂದ್ರೆ ಒಂದು 4-5 ಇಂಚ್ ಆಗುವಷ್ಟು ಸಿಗುತ್ತೆ. ಇದು ಉದ್ದ ಅಲ್ಲ ನಾನು ಹೇಳ್ತಿರೋದು, ಅಲ್ಲಿ ಮಿಡಲ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ರೌಂಡ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದಷ್ಟು ಸಿಗುತ್ತೆ. ಈ ಮೇಲ್ಗಡೆದೇನು ಪದರ ಇದೆಯಲ್ಲ ಅದಷ್ಟು ತೆಕ್ಕೊಳ್ಬೇಕು ನಾವು. ಇದನ್ನು ನೀಟಾಗಿ ತಗೊಳ್ಬೇಕು. ಎಲ್ಲಿವರೆಗೂ ಇದನ್ನು ಓಪನ್ ಮಾಡಿ ತೆಗಿಯೋಕ್ಕಾಗುತ್ತೋ ಅಲ್ಲಿವರೆಗೂ ನಾವು ಇದನ್ನು ತೆಕ್ಕೊಳ್ಬೇಕು, ಆಯಿತಾ. ನೀಟಾಗಿ ಇದೇ ರೀತಿ ಎಲ್ಲವನ್ನು ತೆಕ್ಕೊಳ್ಬೇಕು ನಾವು. ಹಾಗೆ ಇದು ಕರ್ಬಾಳೆಹಣ್ಣು ಅಂತ ಕರಿತೀವಲ್ಲ, ಆ ಗಿಡದ್ದಿದು ದಿಂಡು. ಯಾಕೆಂದರೆ ಕರ್ಬಾಳೆ ದಿಂಡು ತುಂಬ ಒಳ್ಳೆಯದು ಅಂತ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲ ಬಾಳೆ ದಿಂಡಿಗಿಂತ ಕರ್ಬಾಳೆ ದಿಂಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆ ಕಾರಣದಿಂದ ನಾನಿಲ್ಲಿ ಕರ್ಬಾಳೆ ದಿಂಡನ್ನು ತಗೊಂಡಿದ್ದೀನಿ. ನೀಟಾಗಿ ಇದನ್ನು ಎಲ್ಲವನ್ನು ತೆಕ್ಕೊಳ್ಬೇಕು. ಇದು ತುಂಬ ಅಂದರೆ ತುಂಬ ದೇಹಕ್ಕೆ ಒಳ್ಳೆಯದು. ನಮ್ಮ ದೇಹಕ್ಕೆ ನಾವು ಇದನ್ನು ವರ್ಷದಲ್ಲಿ ಒಂದು 3ರಿಂದ 4 ಬಾರಿಯಾರು ಈ ಬಾಳೆ ದಿಂಡನ್ನು ತಿನ್ನಬೇಕಂತ ಹೇಳ್ತಾರೆ. ಪಲ್ಯ ಅಥವಾ ಸಾಂಬಾರು ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಸಾಂಬಾರು ಕೂಡ ಮಾಡ್ತಾರೆ. ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಪಲ್ಯ ಮಾಡಿ ತಿಂದರೆ ಡೈರೆಕ್ಟಾಗಿ ನಮ್ಗೆ ಅದೇ ಜಾಸ್ತಿ ಪೀಸ್ಗಳು ಅದೇ ಸಿಗ್ತವೆ. ಆ ಕಾರಣದಿಂದ ಪಲ್ಯ ಆದರೆ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ದೇಹದಲ್ಲಿರುವಂಥ ಕಲ್ಮಶವನ್ನು ತೆಗೆಯುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ತಲೆ ಕೂದಲೆಲ್ಲ ಹೊಟ್ಟೆಯೊಳಗೆ ದೇಹಕ್ಕೆ ಹೋಗಿರುತ್ತೆ, ಅಥವಾ ನೂಲಿನಂಥ ಅಂಶಗಳು ಯಾವುದಾದ್ರು ಇದ್ದರೆ ಅದನ್ನದು ಹೊರ ಹಾಕತ್ತೆ ದೇಹದಿಂದ ಅಂತ ಹೇಳ್ತಾರೆ. ಆ ಕಾರಣದಿಂದ. ಹಾಗೆ ಮತ್ತು ಸ್ಟೋನ್ ಆದವರು ಕೂಡ ಈ ಬಾಳೆ ದಿಂಡನ್ನು ತಿಂತಾರೆ. ಇದ್ರದ್ದು ದಿಂಡಿನ ಜ್ಯೂಸನ್ನು ಮಾಡಿ ಕುಡಿತಾರೆ. ಅದು ಯಾವ ರೀತಿ ಮಾಡೋದು ಜ್ಯೂಸನ್ನು ಕೂಡ ನಾನು ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ನಾನೀಗ ಬಾಳೆ ದಿಂಡಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಉದ್ದ ಇದೆ. ನಿಮಗೆ ನೋಡಲಿಕ್ಕೆ ಎಷ್ಟು ಉದ್ದ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಅದು ತುಂಬ ಉದ್ದ ಇದೆ. ಪಲ್ಯ ಮಾಡಿ ಹೆಚ್ಚಾಗುತ್ತೆ. ನಾನು ಇದರಲ್ಲಿ 3 ರೀತಿ ರೆಸಿಪಿಯನ್ನು ತೋರಿಸ್ತೀನಿ, ಒಂದೊಂದೇ ವಿಡಿಯೋದಲ್ಲಿ ತೋರಿಸ್ತೇನೆ. ಹಾಗೆ ನಾನಿಲ್ಲಿ ಪಲ್ಯ ಮಾಡಲಿಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು. ಹಾಗೆ ಸಾಸಿವೆ, ಅರಿಶಿನ ಹಾಗೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಪಲ್ಯ ಕೂಡ ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗ್ಬಿಡುತ್ತೆ. ನಮಗೆ ಅದನ್ನು ಏನು ಬಿಡಿಸ್ಲಿಕ್ಕೆ ಉಂಟಲ್ಲ ಅದಷ್ಟು ಟೈಮ್ ಹಿಡಿಯುತ್ತೆ, ಬಿಟ್ಟರೆ ಪಲ್ಯ ಕೂಡ ಬೇಗ ಬೆಂದುಬಿಡುತ್ತೆ. ನಾನಿಲ್ಲಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ನಾನು ಖಾರ ಇಲ್ಲಿ ಜಾಸ್ತಿ ಹಾಕ್ತಾಯಿಲ್ಲ, ಹಸಿಮೆಣಸಿಂದು ನಾನು ಬದಲಾಗಿ ಅಚ್ಚ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಆ ಕಾರಣಕ್ಕೆ ನಾನು ಹಸಿಮೆಣಸನ್ನು ಸ್ವಲ್ಪವನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ನೋಡ್ತಾ ಇರ್ಬೋದು, ಚಿಕ್ಕ ಪೀಸ್ಗಳನ್ನಾಗಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಅಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ನಾನು ಇದನ್ನು ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೂಲು ಥರ ಬರುತ್ತೆ. ಅಂದರೆ ಏನು ಹೇಳ್ತಾರೆ, ನೂಲು ಅಂತಂದರೆ ಮೇಣದ ಹಾಗೆ ಬರುತ್ತೆ. ಅದು ಸ್ವಲ್ಪ ಬಳ್ಳಿ ಟೈಪ್. ನಾವು ಕಟ್ ಮಾಡುವಾಗ ಸ್ವಲ್ಪ ಕಟ್ ಮಾಡಿ ಎಳೆಯುವಾಗ ಸ್ವಲ್ಪ ನೂಲು ಥರ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಳ್ಳಿ ದಾರ ಥರ ಕಾಣಿಸ್ತಾ ಇದೆ ನನ್ನ ಕೈಗೆ. ನಾನು ಕಟ್ ಮಾಡುವಾಗಲೇ ತೆಗೆದಿದ್ದೀನಿ, ಆದರೂ ಕೂಡ ಅಲ್ಲಲ್ಲಿ ಒಂದೊಂದುಂಟು. ಅದು ತೊಂದರೆ ಇಲ್ಲ. ನಾನು ನಿಮಗೆ ತೋರಿಸುವ ಕಾರಣ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೇನೆ ಯಾವ ರೀತಿ ನೂಲು ಥರ ಬರುತ್ತೆ ಅಂತ ಹೇಳಿ. ಇದ್ರ ಕಟ್ ಮಾಡುವವರಿಗೆ ಅನುಭವ ಇರುತ್ತೆ ಅದು ಯಾವ ರೀತಿ ಬರುತ್ತೆ ಹೇಳಿ. ಆ ಕಾರಣದಿಂದ ಕಟ್ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ. ಆ ಮೇಣದಂತ ಏನು ಬರುತ್ತಲ್ಲ ಅದನ್ನು ತೆಕ್ಕೊಂಡ್ರೆ ಆಯಿತು. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾವು ತೆಕ್ಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಬರುತ್ತೆ. ಅದಷ್ಟೇ, 2 ಕೈಯಿಂದ ಸಹಾಯದಿಂದ ನಾವು ಇದನ್ನು ತೆಕ್ಕೊಳ್ಬೋದು. ಹಾಗೆ ಮತ್ತು ನಾವು ಇದನ್ನು ಕಟ್ ಮಾಡ್ತಾ ಇರುವಾಗಲೇ ನೀರಲ್ಲಿ ಹಾಕ್ಬಿಡ್ಬೇಕು, ಇಲ್ಲಾಂದರೆ ತುಂಬ ಕಪ್ಪಾಗಿಬಿಡುತ್ತೆ ಹೇಳಿ. ಕಲರ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಈ ಥರ ವೈಟ್ ಇರಲ್ಲ ಹೇಳಿ. ನೀರಿಂದ ಹೊರಗೆ ಇಟ್ಬಿಟ್ರೆ, ಈಗ ಆಲೂಗಡ್ಡೆ ನಾವು ಕಟ್ ಮಾಡಿದಾಗ ಹೇಗೆ ಕಪ್ಪಾಗಿಬಿಡುತ್ತಲ್ಲ ಅದೇ ಥರ ಬದನೆಕಾಯಿ ಮತ್ತು ಆಲೂಗಡ್ಡೆ ಥರನೇ ಇದು ಕೂಡ ಬೇಗ ಕಪ್ಪಾಗಿಬಿಡುತ್ತೆ ಹೇಳಿ. ಆ ಕಾರಣಕ್ಕೆ ನಾನು ಇದನ್ನು ಪೀಸ್ಗಳನ್ನು ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡೋರು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರೆ ನಡೆಯುತ್ತೆ. ಇದು ಪಲ್ಯ ಅಲ್ಲ, ಆ ಕಾರಣಕ್ಕೆ ನಾನು ಇದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇಲ್ಲಿ ಈರುಳ್ಳಿ ಕೂಡ ಅಂದರೆ ಫ್ರೈ ಆಗ್ತಾಯಿದೆ.
ನೋಡ್ತಾ ಇರ್ಬೋದು. ಹಾಗೆ ಇದು ಈಗ ಕರೆಕ್ಟಾಗಿ ಫ್ರೈ ಆಗಿದೆ. ಈ ಹದಕ್ಕೆ ಸಾಕು. ಈಗ ನಾವು ಹೆಚ್ಕೊಂಡಿರುವಂತಹ ಬಾಳೆದಿಂಡಿನ ಪೀಸನ್ನು ಹಾಕೊಳ್ಳುವ. ನೀರನ್ನು ತೆಗೆದು ಹಾಕಿದರೆ ಆಯ್ತು ಅಷ್ಟೇ. ಇದಕ್ಕೆ ಮತ್ತು ನೀರು ಹಾಕಿ ಮತ್ತು ಬೇಯಿಸಬಾರ್ದು. ಇದು ನೀರು ತುಂಬ ಬಿಡುತ್ತೆ, ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಮತ್ತು ನೀರು ಜಾಸ್ತಿ ಹಾಕಿಬಿಟ್ರೆ ತುಂಬ ಅದರ ಟೇಸ್ಟ್ ಅನ್ನೋದಕ್ಕಿಂತ ಅದು ಜಾಸ್ತಿ ನೀರು ಆಗಿಬಿಡುತ್ತೆ. ಆ ಕಾರಣದಿಂದ ತುಂಬ ನೀರು ಬಿಡುತ್ತೆ ಇದು. ಇದೇ ಏನು ಇದರಲ್ಲಿ ನೀರು ಬಿಡುತ್ತಲ್ಲ ಅದರಲ್ಲೇ ಇದು ಬೆಂದೋಗಿಬಿಡುತ್ತೆ. ಈ ಪೀಸ್ಗಳು ಪೂರ್ತಿಯಾಗಿ ಬೆಂದೋಗಿಬಿಡುತ್ತೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಮಾಡಿದರೆ ಆಯ್ತು ಅಷ್ಟೇ. ಬೇಗ ಏನಿಲ್ಲ ಅಂದರೆ ಒಂದು 10ರಿಂದ 15 ನಿಮಿಷದಲ್ಲಿ ಈ ಪಲ್ಯ ಮುಗ್ದೋಗ್ಬಿಡುತ್ತೆ ಅಷ್ಟೇ. ಹಾಗೆ ನಾವು ಇದನ್ನು ಫ್ರೈ ಮಾಡೋಕ್ಕಿಂತ ಮುಂಚೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಿಡುವ. ಯಾಕೆಂದರೆ ಉಪ್ಪನ್ನು ಹಾಕ್ತಿದ್ದಾಗಲೇ ಪಟ್ಟಂತ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು. ಆ ಕಾರಣದಿಂದ ಹೇಳ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ನಾವು ಇದನ್ನು ಮುಚ್ಚಿಟ್ರೆ ಆಯಿತು. ಒಂದು ಪ್ಲೇಟಿನ ಸಹಾಯದಿಂದ ಮುಚ್ಚಿ ಬೇಯಿಸಿದ್ರೆ ಆಯಿತು. ಈಗ ನೋಡಿ ಒಂದು 5 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೂ ಕೂಡ. ಎಷ್ಟು ನೀಟಾಗಿ ಬೆಂದುಬಿಟ್ಟಿದೆ ಇಲ್ಲಿ. ಇನ್ನೊಂದು 1/4% ಬೆಂದರೆ ಆಯಿತು. ಆ ಕಾರಣದಿಂದ ಹೇಳ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಳಿ. ಹಾಗೆ ಈಗ ಹಸಿ ಕೊಬ್ಬರಿ ತುರಿಯನ್ನು ಹಾಕೊಳ್ಳುವ, ಅಂದರೆ ತೆಂಗಿನ ತುರಿಯನ್ನು ಹಾಕೊಳ್ಳುವ. ನಾನಿಲ್ಲಿ 1 ಮುಷ್ಟಿ ಫುಲ್ ಆಗುವಷ್ಟು ತೊಗೊಂಡಿದ್ದೀನಿ. ಅಂದರೆ ಅಂದಾಜಿಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಈಗ ಖಾರ ಪುಡಿಯನ್ನು ಬಳಸುವ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಖಾರ ಉಪ್ಪು ಎಲ್ಲವೂ ಕರೆಕ್ಟಾಗಿದ್ದರೆ, ಸ್ವಲ್ಪ ಖಾರ ಇದ್ದರೆ ಅದೇನು ಚೊಗುರು ಥರ ಇರುತ್ತಲ್ಲ, ಆ ಕಾರಣಕ್ಕೆ ತಿನ್ನಲಿಕ್ಕೂ ಕೂಡ ಸಖತ್ತಾಗಿರುತ್ತೆ ಹೇಳಿ ನಾನು ಸ್ವಲ್ಪ ಖಾರವನ್ನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಲೈಟಾಗಿ ಒಂಚೂರು ಮುಂದೆ ಇರಲಿ ಹೇಳಿ ಅಷ್ಟೇ. ಈಗ ಎಲ್ಲವನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಆಯಿತು. ಬಾಳೆದಿಂಡಿನ ಪಲ್ಯ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಾ, ಕಲರ್ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ಒಂದು 5 ನಿಮಿಷ ಬಿಟ್ಟು ನೋಡುವ. ಈಗ ನೋಡಿ 5 ನಿಮಿಷ ಆಗಿದೆ. ಸಖತ್ತಾಗಿ ಬೆಂದಿದೆ ಕೂಡ, ರೆಡಿ ಕೂಡ ಆಗಿದೆ. ಇದ್ರ ಸ್ಮೆಲ್ ಅಂದರೆ ಫ್ಲೇವರ್ ಬರ್ತಾ ಇರುತ್ತಲ್ಲ, ಸಖತ್ತಾಗಿ ಬರುತ್ತೆ. ಫ್ಲೇವರ್ ಮಾತ್ರ ಒಂಥರ ಡಿಫ್ರೆಂಟಾಗಿ ಏನೋ ಒಂಥರ ಫ್ಲೇವರ್ ಬರುತ್ತೆ. ಒಂಥರ ಖುಷಿಯಾಗುತ್ತೆ ಇದರ ಫ್ಲೇವರು. ಅಂದರೆ ಅದರ ಸ್ಮೆಲ್ಲೇ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಹಾಗೆ ನಾವೀಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ತೆಕ್ಕೊಂಡು ಬಿಡುವ. ನೋಡಿ ಬಾಳೆದಿಂಡಿನ ಪಲ್ಯ ರೆಡಿ ಇದೆ. ಸಖತ್ತಾಗಿದೆ. ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತಾಯಿದೆ. ಹಾಗೆ ನಾನು ಇದನ್ನು ಮೊಸರು ಜೊತೆಗೆ ತಿನ್ನಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದ್ರದ್ದು ಹಸಿ ಕೂಡ ಮಾಡ್ತಾರೆ. ಆ ಕಾರಣದಿಂದ ಈ ಪಲ್ಯನ ಮೊಸರು ಜೊತೆ ತಿನ್ನಲಿಕ್ಕೆ ಅಂದರೆ ತುಂಬ ಸಖತ್ತಾಗಿರುತ್ತೆ. ಸ್ವಲ್ಪ ಖಾರ ಎಲ್ಲವೂ ಚೆನ್ನಾಗಿರುತ್ತಲ್ಲ, ಆ ಕಾರಣದಿಂದ ಮೊಸರು ಜೊತೆ ಹಾಕ್ಕೊಂಡು ತಿಂದರೆ ಅದರ ಮಜಾನೇ ಬೇರೆ, ಸಖತ್ತಾಗಿರುತ್ತೆ. ಒಂದು ಸರಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಅಂತಲೇ ನಾನು ಕೇಳ್ತೇನೆ. ನೀವು ಅಕಸ್ಮಾತ್ ಪಲ್ಯ ಮಾಡಿ ಹಾಗೆ ತಿನ್ನೋಕ್ಕಿಂತ ಮೊಸರು ಜೊತೆಗೂ ಕೂಡ ಟ್ರೈ ಮಾಡಿ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗನಿಗೂ ಕೂಡ ಇದನ್ನು ಮೊಸರು ಜೊತೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾನೆ. ಆ ಕಾರಣದಿಂದ ಹೇಳ್ತಾ ಇರೋದು ನಾನು. ನೋಡಿ ಸಖತ್ತಾಗಿರುತ್ತೆ. ಬಿಸಿಗೆ ಮೊಸರನ್ನು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಸೂಪರಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.